ಆ್ಯಕ್ಚುಲಿ ವಾಚ್ ಕೊಟ್ಟಿದ್ದೆ. ಯಾಕಂದ್ರೆ ಹೇಗೆ ನನ್ನ ಫೇವ್ರೆಟ್ ಕಲರ್ ರೆಡ್ ಬರೋದೇ ಇಲ್ಲ. ಯಾವಾಗ ನೋಡಿದ್ದೀರ ಅದೇ ಅಲ್ವಾ, ಪ್ರತಿ ವರ್ಷನೂ ರೆಡ್ ಕಲರ್. ಯೂಟ್ಯೂಬ್ ನನ್ನ ಫ್ರೆಂಡು ಕೇರಳದಿಂದ ಚೆನ್ನಾಗಿದೆ. ಓಪನ್ ಹಲೋ ಮೀಡಿಯಾ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತದು ವಿಡಿಯೋ ಏನಂದರೆ ನಂದು ಬರ್ಡೇ ಗಿಫ್ಟ್ಸ್ ಓಪನ್ ಮಾಡೋಣ. ಆ್ಯಕ್ಚುಲಿ ಅರ್ಧ ಗಿಫ್ಟನ್ನೆಲ್ಲ ಅವತ್ತು ಬರ್ಡೇ ಇದು ವ್ಲಾಗ್ ಮಾಡಿದ್ದೆಲ್ಲ ಅದರಲ್ಲೇ ತೋರಿಸ್ಬಿಟ್ಟಿದ್ದೀನಿ, ಯಾಕಂದರೆ ಅವತ್ತೇ ಕೊಟ್ಟಿದ್ರು. ಸೊ ಸ್ವಲ್ಪ ಗಿಫ್ಟ್ ಆಮೇಲೆ ಸಿಕ್ಕಿದೆ. ನನ್ನ ಫ್ರೆಂಡ್ ಒಬ್ಬಳು ಕೇರಳದಲ್ಲಿದ್ದಾಳೆ, ಅವಳು ನನಗೆ ಗಿಫ್ಟ್ ಪ್ಯಾಕ್ ಮಾಡಿ ಸೆಂಡ್ ಮಾಡಿದ್ದು ಇವಾಗ ಬಂದು ನನಗೆ ಸಿಕ್ತು, ಇವತ್ತು ಸಿಕ್ಕಿದೆ. ಸೊ ಬನ್ನಿ ನೋಡೋಣ. ಗಿಫ್ಟ್ ಅಂದರೆ ಯಾರಿಗೆ ಇಷ್ಟ ಇಲ್ಲ, ನನಗಂತೂ ಸಾಕತ್ತು ಇಷ್ಟ. ಅದು ಬರ್ಡೇಗೆ ಕೊಡೋತ್ತಿಗೆ ಇನ್ನೂ ಖುಷಿ ಅನಿಸುತ್ತೆ. ನಮ್ಮ ಬರ್ಡೇನ ಇನ್ನೂ ಸ್ಪೆಷಲ್ ಅನಿಸುತ್ತೆ ಗಿಫ್ಟ್ ಕೊಟ್ಟಾಗ, ಎಷ್ಟು ಹ್ಯಾಪಿಯಾಗಿರುತ್ತೆ ಅಂತ. ಬನ್ನಿ ಓಪನ್ ಮಾಡಿ ನೋಡೋಣ ಏನೆಲ್ಲ ಇದೆ ಅಂತ. ಫಸ್ಟ್ ಗಿಫ್ಟ್ ನೋಡೋಣ. ಇದು ಶಿಲ್ಪ ಆ್ಯಕ್ಚುಲಿ ವಾಚ್ ಕೊಟ್ಟಿದ್ಲು. ವಾಚ್ ಮತ್ತು ಒಂದು ಬ್ರೇಸ್ಲೈಟ್ ಕೊಟ್ಟಿದ್ಲು. ಬ್ರೇಸ್ಲೈಟ್ ಇನ್ನೊಂದು ಎರಡು ಕೈಗೂ ಹಾಕೊಂಡಿದ್ದೀವಿ. ನಮ್ಮ ಸೈಜಿಗೆ ಅವತ್ತು ಬರೋದೇ ಇಲ್ಲ, ಯಾವಾಗ ನೋಡಿದ್ರು ದೊಡ್ಡದೇ ಬರ್ತದೆ. ಸ್ವಲ್ಪ ದಪ್ಪ ಆಗಬೇಕು, ಇದಕ್ಕೆ ಹೇಳೋದು. ದಪ್ಪ ಆದರೆ ಎಲ್ಲನೂ ಚಂದ ಸಿಗುತ್ತೆ. ಚಂದ ಇದೆಲ್ಲ ನಂಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ಶಿಲ್ಪ ಕೊಟ್ಟಿದ್ದು, ಇಷ್ಟ ಆಯಿತು, ಖುಷಿ ಆಯಿತು. ನೆಕ್ಸ್ಟ್ ಹರ್ಷಿತಾ ಕೊಟ್ಟಿದ್ದು ನೋಡೋಣ. ಹರ್ಷಿತಾ ನನಗೋಸ್ಕರ ಅವಳು ಹಾರ್ಟೇ ಕೊಟ್ಬಿಟ್ಟಿದ್ದಾಳೆ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ರೆಡ್ ಕಲರ್ ಅಂದರೆ, ತುಂಬ ಸಾಫ್ಟಾಗಿದೆ. ಹರ್ಷಿತನ ಹಾರ್ಟು ಇದೇ ಥರ ಸಾಫ್ಟಾಗೇ ಇದೆ. ಐ ಲವ್ ಯು ಅಂತ ಬರ್ತಿದೆ. ಇದು ನನ್ನ ಅಕ್ಕ ಕೊಟ್ಟಿದ್ದು. ಯೂಟ್ಯೂಬ್ ವಿಡಿಯೋ ಮಾಡ್ತೀನಲ್ವ, ಸೊ ಹೊರಗೆಲ್ಲ ವಿಡಿಯೋ ಮಾಡೋದೀಗ ನನಗೇನು ನನ್ನ ವಾಯ್ಸ್ ಅಷ್ಟು ಕೇಳೋದೇ ಇಲ್ಲ. ಈ ಲ್ಯಾಪ್ಟಾಪೆಲ್ಲ ಹಾಕೊಂಡು ಬ್ಲಾಗ್ ನೋಡ್ತೀವಲ್ವ, ವಾಯ್ಸೇ ಕೇಳಲ್ಲ, ಅಷ್ಟು ಸಣ್ಣಗೆ ಬರ್ತಾ ಇರುತ್ತೆ. ಔಟ್ಸೈಡ್ ನಾಯ್ಸ್ ಜಾಸ್ತಿ ಇರುತ್ತೆ, ಬಟ್ ನನ್ನ ವಾಯ್ಸ್ ಏನಿದೆ ಅದು ಕಮ್ಮಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನನ್ನ ಅಕ್ಕ ಕೊಟ್ಟಿದ್ದಾಳೆ. ಆ್ಯಕ್ಚುಲಿ ತುಂಬ ಹೆಲ್ಪ್ಫುಲ್ ಆಯಿತು, ನನಗಂತೂ ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು ಅಕ್ಕ, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಅಕ್ಕ. ನೆಕ್ಸ್ಟ್ ನಮ್ಮ ಮಮ್ಮಿ ಕೊಟ್ಟಿದ್ದು ನೋಡಿ. ನಮ್ಮಮ್ಮ ಫ್ಲಿಪ್ಕಾರ್ಟ್ ಮಮ್ಮಿ ಡ್ರೆಸ್ ಕೊಡಿಸಿದ್ರು. ಆ್ಯಕ್ಚುಲಿ ಮಮ್ಮಿಂದಿರು ಅದೇ ಅಲ್ವಾ, ಪ್ರತಿ ವರ್ಷವೂ ಬರ್ಡೇ ಅಂದಾಗ ಡ್ರೆಸ್ ಕೊಡಿಸ್ತಾರೆ. ಆದರೆ ಏನು ನಮ್ಮ ಮಮ್ಮಿ ನನಗೆ ಇಷ್ಟ ಡ್ರೆಸ್ ಕೊಡಿಸೋದಿಲ್ಲ, ಮಮ್ಮಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ಕೊಡಿಸೋದು. ಆದರೂ ಮಮ್ಮಿ ಸೆಲೆಕ್ಷನ್ ಸಖತ್ತಾಗಿರುತ್ತೆ. ಅಂದರೆ ನನಗೆ ಮ್ಯಾಚ್ ಆಗೋ ಥರ ಬಟ್ಟೆನೇ ಅಮ್ಮ ತೆಗಿಯೋದು, ಯಾವಾಗ ನೋಡಿದ್ರು ಅನ್ನೋದು ಖುಷಿ. ಇದು ನನಗೆ ಇಷ್ಟ ಆಗಿದ್ದು, ಅದು ಬೇರೆ ನನ್ನ ಫೇವ್ರೆಟ್ ಕಲರ್ ರೆಡ್ ಕಲರಲ್ಲೇ ತೆಗ್ದಿದೆ. ಆ್ಯಕ್ಚುಲಿ ಆಗ್ಲೇ ಓಪನ್ ಮಾಡಿದ್ದೆ ಬಂದ ದಿವಸನೇ. ಇದು ರೆಡ್ ಪ್ಯಾಂಟ್, ರೆಡ್ ಕೋಟ್. ಏನು ಮಾಡೋದು, ಎಷ್ಟು ಸ್ಮಾಲ್ ಸೈಜ್ ಮಾಡಿದ್ರು ನಮ್ಮ ಸೈಜಿಗೆ ಬರೋದಿಲ್ಲ, ಎಲ್ಲ ದೊಡ್ಡ ಬರ್ತದೆ. ಅದು ಮೇಯ್ನಾಗಿ ನನ್ನ ಫೇವ್ರೆಟ್ ಕಲರಲ್ಲಿ ಆ್ಯಡ್ ಮಾಡಿದ್ದಾರಲ್ಲ, ಅದಕ್ಕೆ ಇಷ್ಟ ಆಯಿತು. ಬಟ್ ತುಂಬ ದೊಗಳೆ ಇದೆ, ಹೀಗೆ ಕಾಣೋದಿಲ್ಲ, ಹಾಕಿದ್ರೆ ಪಕ್ಕದ ಇಷ್ಟ ಐತಿ. ರೆಡ್ ಚಂದ ಇದೆ. ಮಮ್ಮಿ ಗಿಫ್ಟ್, ಥ್ಯಾಂಕ್ ಯು ಮಮ್ಮಿ. ಇದು ಒಂದು ಅಣ್ಣ ಕೊಡಿಸಿದ ನನಗೆ, ಡೈರಿ ಮಿಲ್ಕ್. ಥ್ಯಾಂಕ್ ಯು ಅಣ್ಣ. ಫೈನಲ್ ನನ್ನ ಫ್ರೆಂಡು ಕೇರಳದಿಂದ ಕಳಿಸಿಕೊಟ್ಟಿದ್ದಾಳೆ ಇದನ್ನ. ಆ್ಯಕ್ಚುಲಿ ಪ್ರತಿ ವರ್ಷವೂ ಬರ್ಡೇಗೆ ಗಿಫ್ಟ್ ಮಾಡ್ತಾಳೆ. ಇದು ಅಂತ ನನ್ನ ಬೆಸ್ಟ್ ಫ್ರೆಂಡ್, ಅವಳ ಹೆಸರು ಅಫ್ನಾ ಅಂತ. ಥ್ಯಾಂಕ್ ಯು ಅಫ್ನಾ. ನೋಡೋಣ ಏನೆಲ್ಲ ಇದೆ. ನನಗೆ ತುಂಬ ಎಕ್ಸೈಟ್ಮೆಂಟ್
ಏನೊಂದು ಬಿಡಿ, ಸರ್ಜಿಕಲ್ ನೈಫ್. ಬ್ಯಾಂಗ್ಳೂರಲ್ಲಿ ಫಸ್ಟ್ ಹೋದಾಗ ಅವತ್ತೇ ಫಸ್ಟ್ ಟೈಮ್ ಅವಳು ಅಲ್ಲೇ ಇದ್ಲು ಅಡ್ಮಿಷನ್ ತಗೊಂಡು, ನಾನು ಅಲ್ಲಿಗೆ ಹೋಗಿದ್ದೆ. ಸೊ ಫಸ್ಟ್ ಟೈಮ್ ಮಾತಾಡಿ ಒಂದೇ ರೂಮ್ ಸಿಕ್ಕಿತ್ತು ನಮಗೆ ಹಾಸ್ಟೆಲಲ್ಲಿ. ಸೊ ಇಬ್ಬರಳು ಒಂದೇ ರೂಮಲ್ಲಿ ಇದ್ದು, ಅವಳಂತೂ ಯಾವಾಗಲೂ ಅಳ್ಳೋಳು. ನನಗೆ ಸಮಾಧಾನ ಮಾಡೋಕ್ಕೆ ಬರಲ್ಲ, ನನಗೆ ಬೇರೆಯವ್ರು ಹತ್ತಾಗ ಏನು ಮಾತಾಡಬೇಕು ಅನ್ನೋಕ್ಕೆ ಬರೋದಿಲ್ಲ ನನಗೆ. ನಾನು ಸುಮ್ಮನೆ ಸೈಲೆಂಟಾಗಿರ್ತೀನಿ, ಯಾಕಂದರೆ ಏನಾದರೂ ಹೋಗಿ ಮಾತಾಡ್ಬಿಟ್ರೆ ಅವರು ಇನ್ನೂ ಜಾಸ್ತಿನೇ ಅಳ್ತಾರೆ. ಅದಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಸೈಲೆಂಟಾಗಿರ್ತೀನಿ. ಆಮೇಲೆ ಹಾಗೆ ಫಸ್ಟಿಗೆ ಅವಳಿಗೆ ನನ್ನ ಕಂಡ್ರೆ ಇಷ್ಟ ಆಯ್ತಿಲ್ಲ, ನನಗೂ ಅವಳನ್ನ ಕಂಡ್ರೆ ಆಗ್ತಾಯಿತ್ತಿಲ್ಲ. ಯಾವಾಗಲೂ ಹತ್ಕೊಂಡು ಕೂರೋಳೋಳು. ನಾನು ಯಾವಾಗಲೂ ಸುಮ್ಮನೆ ಏನು ಸಮಾಧಾನವೂ ಮಾಡಲ್ಲ, ಏನು ಆ ಥರ ಇದ್ದಾಳೆ ಅವಳಿಗೆ ಇಂಥವಳು ಥಿಂಕ್ ಮಾಡೋಳು. ಅವಳು ನೋಡಿ ರ್ಯಾಪಲ್ಲಿ ಹೇಗೆ ನನ್ನ ಫೇವ್ರೆಟ್ ಕಲರ್ ರೆಡ್ಲೇ ರ್ಯಾಪ್ ಮಾಡಿ ಕೊಟ್ಟಿದ್ದಾಳೆ. ಕೈನೂ ಕುಯ್ಕೊಂಡೆ, ಬರ್ತಿರೋ ಬ್ಲೆಡ್ಡು ರೆಡ್ ಕಲರ್. ಆಮೇಲೆ ನಮ್ಮಿಬ್ಬರಿಗೆ ಸ್ವಲ್ಪ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಆಮೇಲೆ ಫುಲ್ ಥಿಕ್ ಫ್ರೆಂಡ್ ಆಗಿಬಿಟ್ವಿ ನಾನು ಅವಳು. ಆ್ಯಕ್ಚುಲಿ ನಾನು ಯಾರನ್ನೂ ಅಷ್ಟು ಇಷ್ಟಪಡೋದಿಲ್ಲ, ತುಂಬ ಫ್ರೆಂಡ್ಸ್ ತುಂಬ ಕ್ಲೋಸಾಗಿ ಯಾರನ್ನ ಇಟ್ಕೊಳ್ಳೋದೇ ಇಲ್ಲ ನಾನು. ಫಸ್ಟ್ ಟೈಮ್ ನಾನು ತುಂಬ ಕ್ಲೋಸಾಗಿ ಇಟ್ಕೊಂಡಿದ್ದಂದರೆ ಅವಳು. ಹ್ಯಾಪಿ ಬರ್ಡೇ ಮಾಮ್ ಅಂತ ಫಸ್ಟಿಗೆ ಒಂದು ಚೈನಲ್ಲಿ ಏನು ಗಿಫ್ಟ್ ರ್ಯಾಪ್ ಮಾಡಿ, ಅದು ನನಗೆ ಇಷ್ಟ ಆಗಿರೋ ಕಲರೇ ಇದೆ, ಬ್ಲ್ಯಾಕ್ ಕಲರ್. ಅವರು ಕೇರಳದವ್ರಲ್ವ, ಸೊ ನಾವು ಕರ್ನಾಟಕ. ಸೊ ಅಲ್ಲಿ ಸ್ಲ್ಯಾಂಗ್ ಚೇಂಜ್ ಇರುತ್ತೆ, ಕೇರಳದು ಕರ್ನಾಟಕದ್ದು ಸ್ಲ್ಯಾಂಗ್ ಚೇಂಜ್ ಇರುತ್ತೆ. ನಾನು ಫಸ್ಟ್ ಅವಳ ಜೊತೆ ಮಾತಾಡಿದಾಗ ಅವಳಿಗಂತೂ ನಾನು ಏನು ಮಾತಾಡ್ತಿದ್ದೀನಿ ಅಂತಲೇ ಗೊತ್ತಾಗ್ತಿದ್ದಿಲ್ಲ, ಅರ್ಥನೇ ಆಗ್ತಿದ್ದಿಲ್ಲ, ಯಾಕಂದರೆ ಫುಲ್ ಚೇಂಜ್ ಇತ್ತು ಸ್ಲ್ಯಾಂಗು. ಮತ್ತು ಅವರಿಗೆಲ್ಲರಿಗೂ ನಮ್ಮದು ಇಲ್ಲಿ ಕರ್ನಾಟಕದ ಮಲಯಾಳ ಇಷ್ಟ ಆಗಿತ್ತು. ಆಮೇಲೆ ನಾನು ಏನು ಮಾತಾಡ್ತಿದ್ದೀನಿ ಅಂತ ಅವ್ರಿಗೆ ಅರ್ಥ ಆಗೋ ಸ್ಟಾರ್ಟ್ ಆಯಿತು. ಅದರಿಂದ ಹಾಕೊಳ್ಳೋಕೆ ಬರೋದು ಅಂತ ಕೂದಲು ಸಿಕ್ಕಾಕ್ಲಿಕ್ಕೆ ಚೆನ್ನಾಗಿದೆ, ನ್ಯೂ ಸ್ಟೈಲ್. ನೆಕ್ಸ್ಟ್ ಗಿಫ್ಟ್ ಓಪನ್ ಮಾಡಿ ನೋಡೋಣ. ಈ ಗಿಫ್ಟ್ ಕವರ್ನ ನೀಟಾಗಿ ಓಪನ್ ಮಾಡೋಕ್ಕೆ ಬರೋದಿಲ್ಲ ನನಗಂತೂ. ಒಳ್ಳೆ ಜಾತ್ರೆ ಥರ ಕಾಡ್ತೀನಿ. ಇದರಲ್ಲಿ ಒಂದು ಫೇವ್ರೇಟ್ ಆಗಿ ಕಳಿಸಿದ್ದಾರೆ, ಸಕ್ಕತ್ತಾಗಿದೆ. ಮತ್ತು ಆ್ಯಂಕ್ಲೆಟ್ಸ್ ನನಗಂತೂ ಇದ್ರದ್ದು ಪಿಚ್ ಅಂತಲೇ ಹೇಳ್ಬೋದು. ನನಗೆ ಅವ್ರು ಫ್ರೆಂಡ್ ಕೊಡಿಸಿದ್ರು ಅಂತ, ಅವಳು ಆ್ಯಂಕ್ಲೆಟ್ಸ್ ಕೊಡಿಸಿದ್ಲು ಇದೇ ಥರ ಗೋಲ್ಡ್. ಈಗಲೂ ಹಾಕೊಂಡು ತಿರ್ತೀನಿ ನಾನಂತೂ, ನಂಗೆ ಅಷ್ಟು ಸಖತ್ ಇಷ್ಟ. ಪುನಃ ಅವಳು ಕಳಿಸಿದ್ದೆ. ಇಷ್ಟ ಆಯಿತು. ಫೇವ್ರೆಟ್ ಗರ್ಲ್ಸಿಗೆ ಹೇಳಬೇಕಾ, ಮೇಕಪ್ ಐಟಮ್ಸ್ ಅಂದರೆ ತುಂಬ ಇಷ್ಟ. ಬ್ಲ್ಯಾಕ್ ನೈಲ್ ಪಾಲಿಶ್, ಕವರ್, ಒಂದು ಟೀ ಶರ್ಟ್ ಇದೆ. ಚೆನ್ನಾಗಿ ಖುಷಿ ಆಯಿತು.
ಖುಷಿ ಆಯಿತು ಗಿಫ್ಟ್ಸ್ ಎಲ್ಲ ನೋಡಿ. ಗಿಫ್ಟ್ ಓಪನ್ ಮಾಡುತ್ತೀವಿ ತುಂಬ ಖುಷಿ ಅನಿಸಿದೆ. ಇದು ಈ ಥರ ಗಿಫ್ಟ್ ಮಾಡೋ ಫ್ರೆಂಡ್ಸ್ ಇದ್ದರೆ ಕಮೆಂಟಲ್ಲಿ ಹೇಳಿ ಆಯಿತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕೋದು ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಮೀಟ್ ಮಾಡ್ತೀನಿ. ಅಂಟಿಲ್ ಎಲ್ಲರಿಗೂ ಟಾಟಾ, ಲವ್ ಯು ಆಲ್.